ಯಾವತ್ತೂ ಕೂಡ ಯಾವ ಸರ್ಕಾರ ಬರ್ಲಿ, ಯಾವ ಅಧಿಕಾರಿಗಳು ಬರ್ಲಿ, ರೈತರ ಪರ ಯಾವತ್ತೂ ಇಲ್ಲ, ದುಡ್ಡಿರೋರ ಪರ. ಭಗವಂತ, ಅಧಿಕಾರಿಗಳೇ ದೊಡ್ಡ ನಮಸ್ಕಾರ ಕಣ್ರಪ್ಪ ನಿಮ್ಗೆ. ಅಯ್ಯೋ ದೇವರೇ ಭಗವಂತ, ಈ ತರ ಯಾಕೆ ಬೇಡ, ನಿಮ್ ಜೀವನ ಈ ತರ ಬೇಡ. ನಿಮ್ ಜೀವನ ಗಣಿ ಇಲಾಖೆಗೆ ನಿಮ್ಗೆ ಹೇಳ್ತಾ ಇದ್ದೀನಿ, ಈ ತರ ರೈತರ ಸಂಘರ್ಷದಲ್ಲಿ ಈ ತರ ಮಾಡ್ಬೇಡಿ ದಯವಿಟ್ಟು. ರೈತ ವಿರೋಧಿ ಕೆಲಸ ಮಾಡಕ್ ಹೋಗ್ಬೇಡಿ. ನಿಮ್ಗೂ ಸಂಸಾರ, ಮನೆ, ಕುಟುಂಬ ಅನ್ನೋದು ಇರ್ತದೆ. ನಾಶ ಆಯ್ತೀರಾ, ದಯವಿಟ್ಟು ನಾಶ ಆಯ್ತೀರಾ ಪಕ್ಕ. ನೋಡ್ರಪ್ಪ, ನೋಡ್ರು ಅಣ್ಣ, ನಾವ್ ಆ ಕಡೆನ ಬಂದಿರೋದು. ಇವಾಗ ನಾವು ಕೂಡ ಹಳ್ಳಿ ಮೇಸು ಸಬ್ ಇನ್ಸ್ಪೆಕ್ಟ್ರು ಸಲ್ಮಾನ್ ಖಾನ್ ಸರ್ ಫೋನ್ ಮಾಡಿದ್ದೀವಿ, ನಮ್ಮ ತಹಶೀಲ್ದಾರ್ ಕೃಷ್ಣಮೂರ್ತಿ ಸರ್ ಫೋನ್ ಮಾಡಿದ್ದೀನಿ, ನಾನು GLS ಫೋನ್ ಮಾಡಿದ್ದೀನಿ, ರಿಜಿಸ್ಟರ್ ಮಾಡಿಲ್ಲ. ಮತ್ತೆ DC ಮೇಡಮ್ ಫೋನ್ ಮಾಡಿದ್ದೀನಿ, ಅವರು ಕಟ್ ಮಾಡಿದ್ರು. ನನಗೆ ಸಂಬಂಧಪಟ್ಟ ಇಲಾಖೆಗೆಲ್ಲ ಫೋನ್ ಮಾಡಿದ್ದೀನಪ್ಪ. ಆಮೇಲೆ ಇನ್ನೊಂದೇನಂತಂದ್ರೆ, ನಮ್ಮ ಹುಡುಗರ ಕೈಯಿಂದ ಈ ಕ್ರಷರ್ ಮಾಲೀಕರಲ್ಲ ಅವ್ರಿಗೂ ಕೂಡ ಫೋನ್ ಮಾಡ್ತಿದ್ದೀನಿ. ಅವ್ರು ನಮ್ದಲ್ಲ ಅಂತ ಹೇಳಿದ್ರು. ಇವರು ದಿನಾಲು ಹಿಂಗೇನದು ನಮ್ದಲ್ಲ ಅನ್ನೋದು ಕೆಲಸ ಮಾಡ್ತಾ ಇರೋದು. ಇವ್ರು ಹೋಗಲ್ಲ, ಏನು ಮಾಡಲ್ಲ ಅನ್ನೋಕ್ಕೆ ಇವತ್ತು ಧೈರ್ಯ ಮಾಡಿ ಬಂದಿದ್ದೀವಿ, ಗೊತ್ತಾಯ್ತಾ. ಇವತ್ತು ಇದು ಕೌಶಿಕ್ ಎಂಟರ್ಪ್ರೈಸ್ ಅನ್ನೋದ ನಿಲ್ಲಿಸಲ್ವಾ, ಇದು ಬೇರೆ ತರ ಕಾನೂನು ಹೋರಾಟ ಮಾಡ್ತೀವಿ ನಾವು. ಪಕ್ಕ ಲೈವ್ ಅಲ್ಲಿ ಇದೀವಿ, ಪಕ್ಕ ಡೇಟು ವಿಡಿಯೋ ಸಮೇತ ಇದೀವಿ, ಟೈಮಿಂಗ್ಸ್ ಪ್ರಕಾರ ಇದೀವಿ, ಅರ್ಥ ಆಯ್ತಾ. ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ನೋಡಿ ಸ್ನೇಹಿತರೆ, ಅಪ್ಪ ಭಗವಂತ, ಎಷ್ಟು ಎಟಿಗೆ ಕೊರಿಬೇಕು, ಎಷ್ಟು ಅಗಲ ಇರಬೇಕು ವಿಸ್ತೀರ್ಣ. ನಮಗೆ ಇವರು ಕ್ರಷರ್ ಕ್ವಾರೆ, ನಮ್ಗೆ ನೋ ಪ್ರಾಬ್ಲಮ್, ಆಯ್ತಾ, ಮಾಡ್ತಾವ್ರ. ಆಮೇಲೆ ಕಾನೂನು ವಿರುದ್ಧವಾಗಿ ಕೊಟ್ಟಿರ್ತಾರ, ಇವ್ರದ್ದು ಒಂದು ಜೀವನ ಏನೋ ಮಾಡ್ತಾವ್ರೆ. ಅಧಿಕಾರಿಗಳು ಹೆಂಗ್ರಿ ಕೊಟ್ರಿ ನೀವು, ಹೆಂಗ್ ಕೊಟ್ರಿ ಪರ್ಮಿಷನ್, ಹೆಂಗ್ ಕೊಡ್ತೀರಾ ನೀವು? ಸುತ್ತಮುತ್ತ ನಾವ್ ಎಷ್ಟು ಅರ್ಜಿ ಕೊಟ್ಟಿದೀವಿ ಅಂದ್ರೆ ಲೆಕ್ಕವೇ ಇಲ್ಲ, ಅಷ್ಟೊಂದು ಅರ್ಜಿ ಕೊಟ್ಟಿರೋದು. ಅರ್ಥ ಆಯ್ತಾ, ಅಷ್ಟೊಂದು ಅರ್ಜಿ ಕೊಟ್ಟಿದೀವಿ. ಯಾವತ್ತೂ ಕೂಡ ಯಾವ ಸರ್ಕಾರ ಬರ್ಲಿ, ಯಾವ ಅಧಿಕಾರಿಗಳು ಬರ್ಲಿ, ರೈತರ ಪರ ಯಾವತ್ತೂ ಇಲ್ಲ, ದುಡ್ಡಿರೋರ ಪರ, ಗಣಿ ಮಾಲೀಕರ ಪರ ಇರೋದು. ನೋಡಿ ಸಾಕ್ಷಿ ಸಮೇತ, ವಿಡಿಯೋ ಸಮೇತ ಇದೀವಿ, ಸರಿನಾ. ಇಟ್ಟಾಯ್ತಿಲ್ಲ ಒಬ್ಬರಿಗೆ ಇಟ್ಬಿಡ. ನೋಡಪ್ಪ, ಇಷ್ಟು ಆಳ ಇದೆ ನೋಡ್ರಪ್ಪ ಇಲ್ಲಿ.